ನಮಸ್ಕಾರ ಅಣ್ಣ ತೇಜಣ್ಣ ನಮಸ್ಕಾರ. ಎಷ್ಟೊತ್ತಿನ ಹೇಳೋದು ಕುಡ್ಕೊಂಡಿದ್ದು ಬರಬೇಡ ಅಂತ. ನಮ್ ತಾಯಿ ಸತ್ವಾಗ್ಲೂ ಇನ್ನು ಕುಡ್ದಿರಣ್ಣ. 100 ರೂಪಾಯಿ ಕೊಟ್ಬಿಟ್ರೆ ಒಂದ್ ಬಿಡ್ತೀನಣ್ಣ. ಬೇಕು ಸುಲಿ ಏನ ನಿಂದು ಗೋಳು? ಎಲ್ಲಿಗೆ? ತಿಮ್ಲಾಪುರಕ್ಕೆ ಮದ್ವೆಗೆ ಹೊಂಟಿದ್ದೀರಲ್ಲ, ನಾನು ಬರ್ತೀನಿ ನಿಮ್ ಜೊತೆಗೆ. ನೀನೇನ್ ಬರ್ಬೇಕಾಗಿಲ್ಲ. ತೇಜ, ಗಾಡಿ ರೆಡಿ ಮಾಡು. ಹೋಗ್ತಾ ಇರೋದು ಶುಭ ಕಾರ್ಯಕ್ಕೆ, ಇವರೆಲ್ಲ ಬೇಡ. ನೀವಿಲ್ಲ ರೀ, ಮನೆ ಕಡೆ ಹುಷಾರ್. ಹಲೋ, ತಾಳಿ ಕಟ್ಟಪ್ಪ. ಮಾಂಗಲ್ಯಂ ತಂತು ನಾರೇಣ ಮಮ ಜೀವನ ಹೇತುನಾಂ ಕಂಠೇ ಭಕ್ತಾಭಿಷೇಕ ಸಂಜೀವ ಶರದಾಂ ಶತಂ.
ತುಂಬಾ ತೊಂದರೆ ಕೊಡ್ತಾ ಇದೆಯಾ, ತುಂಬಾ ತೊಂದರೆ ಕೊಡ್ತಾ ಇದೆಯಾ. ನಿನ್ನನ್ನು ಸಾಯಿಸೋದಕ್ಕೆ ನನಗೆ ಏನೂ ಕಷ್ಟ ಇಲ್ಲ. ಒಂದೇ ಸೆಕೆಂಡು, ಒಂದೇ ಕೊಂಡು. ಆದ್ರೆ ನಿನ್ನಂತ ಹೇಳಿ ನನ್ನ ಮಕ್ಕಳನ್ನ ಈ ತೇಜ ಸಾಯಿಸಲ್ಲ. ಎದೆಗೆ ಎದೆ ಕೊಟ್ಟು ನಿಲ್ಲು, ಹೋರಾಡು. ಸಾಯಿ ಇಲ್ಲಂದ್ರೆ ಸಾಯಿಸು. ನಾವೆಲ್ಲ ಹೋಗ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ, ಎಲ್ಲಿ ಬರ್ತಾ ಇದೀವಿ ಅದು. ನಿನ್ನಂತ 1000 ಜನ ಬಂದ್ರು ವರ್ದೇಗೌಡ್ರದು ಒಂದು ಕೂದಲು ಕಿತ್ಕೊಳಕ್ ಆಗೋದಿಲ್ಲ. ಅದು ನಿನಗೂ ಚೆನ್ನಾಗ್ ಗೊತ್ತಿದೆ, ನಿನಗೂ ಗೊತ್ತಿದೆ. ಯಾವಾಗ ಅವ್ರನ್ನ ಶಾಸನಕ್ಕೆ ನಿನ್ ಕಡೆ ಅವ್ರನ್ನ ನೀನ್ ಕಳಿಸಿದ್ಯೋ ಅವ್ರನ್ನ ನಾನು ಎತ್ತಿದ್ದೀನಿ. ಲೆಕ್ಕನೇ ಇಲ್ಲ, ಲೆಕ್ಕನೇ ಇಲ್ಲ. ಯುದ್ಧ ನಮ್ಮಿಬ್ರಿಗೆ ಯುದ್ಧ. ನಿಮ್ಮನೆ ಬಾಗಿಲು ಬಂದು ನಿಂತಿದ್ದೀನಿ. ಗೇಟು, ಬಾಗ್ಲು, ಕಿಟಕಿ ಎಲ್ಲ ಹಾಕ್ಸು. ನಾ ರೆಡಿ. ನಿನಗಿದ್ಯಾ ಮೀಟ್ರು? ಒಂದ್ ಹೇಳ್ತೀನಿ ಕೇಳು. ನಾನಿರೋವರೆಗೂ ಆ ನನ್ನ ದೇವ್ರನ್ನ ಯಾರೇನು ಮಾಡಕ್ಕಾಗೋದಿಲ್ಲ. ಶಭಾಷ್ ಶಭಾಷ್. ಏನ್ ಫೋರ್ಸು, ಅದೇನ್ ಪವರು. ಐ ಲೈಕ್ ಇಟ್, ಐ ಲೈಕ್ ಇಟ್. ಇದು ಈ ಮಣ್ಣಿನ ಶಕ್ತಿ ಕಣೋ. ನೀನು ಎಲ್ಲಿ ಹುಟ್ಟಿದವನು, ನೀನು ನಮ್ಮವನ್ ಕಣೋ. ಎಲ್ಲಿರ್ಬೇಕಾದ್ ನೀನು ಅಲ್ಲಿಗೆ ಹೋಗಿ ತುಡಿತಿರೋದನ್ನ ನಾನ್ ನೋಡ್ದಾಗ್ಲೆಲ್ಲ ನನ್ಗೆಷ್ಟು ಹೊಟ್ಟೆ ಉರಿಯುತ್ತೆ ಗೊತ್ತಾ ತೇಜ. ನೀನೊಬ್ಬ ನನ್ನ ಜೊತೆ ಇದ್ರೆ ಸಾಕು, ಇಡೀ ಜಗತ್ತನ್ನೇ ಬುಗುರಿ ಆಡಿಸ್ಬಿಡ್ತೀನಿ. ಹುಲಿ ಯಾವತ್ತಿದ್ರು ಹುಲಿ ಜೊತೆಲೇ ಇರುತ್ತೆ. ಇಲಿ, ನರಿ, ಕಂತ್ರಿ, ಕಜ್ಜಿ, ನಾಯಿಗಳ ಜೊತೆಗಲ್ಲ. ನೆಲಸ ಇಷ್ಟೊತ್ತು ಇಲ್ಲೇ ಇದ್ದ, ಏನು ಕಿತ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನು ಹೋಗ್ತಾ ಇದ್ದಾನೆ, ಈಗ ತೆಗಿತಾ ಇದ್ದಾನೆ ಪಿಸ್ತೂಲ್. ಇವನು ಬದುಕಿರೋವರೆಗೂ ಆ ವರ್ದೇಗೌಡನ್ ಸಾಯಿಸೋದಕ್ಕಾಗಲ್ಲ. ತೇಜನ್ನ ಸಾಯಿಸಿದವ್ರಿಗೆ 5 crores, ವರ್ದೇಗೌಡನ್ ಸಾಯಿಸಿದವ್ರಿಗೆ 10 crores. 10 crores. ನಿನ್ನೆ ನಿಮ್ ಮೇಲೊಂದು ಅಟ್ಯಾಕ್ ಆಯ್ತಂತೆ. ಒಂದು ಸಣ್ಣ ಕಂಪ್ಲೇಂಟ್ ಕೊಡಿ ಸಾಕು, ಮುಂದಿಂದನ್ನ ನಾವು ನೋಡ್ಕೋತೀವಿ. ಅವ್ರ ಕಡೆ 4 ಜನ ಸತ್ ಹೋದ್ರು. ತೇಜ, ನೆನ್ನೆ ಬರುವಾಗ ಯಾರೋ ನಮ್ಮನ್ನ ನೀವೇನ್ ಇನ್ಸ್ಪೆಕ್ಟರ್ ಚಿಕ್ಕಾಪುಟದಲ್ಲಿ ಅಪ್ಪ ಜೊತೆ ಹೇಳ್ಕೊಂಡಿದ್ವಿ. ಏನೋ ಚಿಕ್ಕಾಪುಟ ನಡೀತಾ ಇರೋದು ಬಂದು ಇಲ್ಲಿವರೆ ಮಾತಾಡಿದ್ದೀನಿ. ನಡೀರಿ ನೀವು. ಯಾವ ಜನ್ಮದಲ್ಲೂ ನಾನು ಬಂದಾನೋ. ನಿಮ್ಮಿಬ್ಬರ ಮಧ್ಯೆ ನಾನು ಅದೇ ಕೆಲಸ ತಾನೇ ಮಾಡ್ತಾ ಇರೋದು. ಏನು ಯಾಕೋ ಅಲ್ಕೋತಿದ್ಯಾ? ಬಾರೋ ನನ್ ಪಕ್ಕದಲ್ಲಿ ಕೂತ್ಕೊಳ್ಳೋ. ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಷ್ಟೇ. ಯಾಕೆ? ಸಪ್ಪು, ನಿನ್ನ ಸ್ಕೀಮ್ ಎಲ್ಲ ನಂಗೆ ಚೆನ್ನಾಗಿ ಗೊತ್ತಾಯ್ತು. ನಿನ್ನ ಲವ್ ನ ಅಲ್ಲಿ ಪಾಸ್ ಮಾಡೋದಕ್ಕೋಸ್ಕರ ನನ್ನ SMS ತರ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಸಪ್ಪು, ನಿನ್ ಮೇಲೆ ನಾನು ಎಷ್ಟೊಂದು ಪ್ರೀತಿ ಇಟ್ಟಿದ್ದೆ. ಈ ಸೋದರ ಮಾವನಿಗೆ ಸೊಪ್ಪು ಹಾಕ್ಬಿಟ್ಟು ಪಕ್ರ ಮಾಡ್ಬಿಟ್ಟೆ. ಅದಲ್ಲ ಕಣೋ ಮಾಮ. ಸಾಕು, ನಿನ್ ಸಾವಾಸ ಸಾಕು ಸಾಕು. ಹಾಯ್, ಐ ಆಮ್ ರಘು. ಅದಕ್ಕೇನಿವಾಗ? ಅದು ಐ ಲೈಕ್ ಯು.
ಗುರುವೇ ಯಪ್ಪ, ಗುರುವೇ ಬೇಡ ಬೇಡ ಅಂದ್ರೆ ಬೇಡ. ಒಬ್ಬ ಅನುಭವಿಸ್ತಾ ಹೇಳ್ತಾ ಇದೀನಿ, ಇವಳು ಮಾತ್ರ ಲೈಕ್ ಮಾಡ್ಬೇಡ. ಇವಳು ಸ್ಕೆಚ್ಚೇ ಯಾರಿಗೂ ಅರ್ಥ ಆಗಲ್ಲ. ಕೈ ಕಾಲು ಮೂಗು ಮುಖ ಎಲ್ಲ ಉದ್ದುದ್ದಕವೆ, ಯಾಕೆ ಹಾಳು ಮಾಡ್ಕೋತೀಯ? Shut up, man. ಅನುಭವಿಸ್. ಅದು ಆಮೇಲೆ ಅದು I love you. ನಾನ್ ನಿನ್ನ ಲವ್ ಮಾಡ್ಬೋದು, ಆದ್ರೆ ನನ್ನ ಇನ್ನೊಬ್ಬ ಲವ್ ಮಾಡ್ತಿದ್ದಾನಲ್ಲ. ಯಾರದು? ಅದೇ ಸೀನ್ ರಿಪೀಟ್ ಆಗ್ತಾ ಇದೆ. ಅವನು ಮ್ಯಾಟ್ರ್ ಕ್ಲಿಯರ್ ಆದ್ರೆ ನೀನ್ ನನ್ ಲವ್ ಮಾಡ್ತೀಯಾ? ವೈ ನಾಟ್? ಶ್ಯೂರ್. ನನಗೆ ಒಂದು ಮಾತ್ರ ಆಯ್ತು, ಇವನಿಗೆ 2 ಆಯ್ತದೆ. ಟೋಟಲ್ ಡೀಲಿಂಗ್ಸ್ ನಲ್ಲಿ 15% ನೀವು ಇಟ್ಕೊಳ್ಳಿ, ಬಾಕಿ ಎಲ್ಲ ನನಗೆ ಕೊಡಿ. ನಾನು ಕೂಡ ಪಾರ್ಟಿ ಲೀಡರ್ಸ್ ಜೊತೆ Father! share ಮಾಡ್ಕೋಬೇಕಾಗುತ್ತೆ. ಫಾದ್ರು, ಏನು? ಫಾದ್ರು, come Excuse me, ಫಾದ್ರು. ಬಂದ್ಬಿಟ್ಟೆ. ಫಾದ್ರು, ನಾನೊಂದು ಹುಡುಗಿನ ಲವ್ ಮಾಡಿದ್ದೀನಿ, ಅವಳನ್ನೇ ಮದುವೆ ಆಗ್ತೀನಿ. ತಗೋ. ಥು! ಬಹಳ ಬಹಳ ಮುಖ್ಯನಾ ನಿನ್ಗಿದು? ಅಲ್ಲಿ 200 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಡಿಸ್ಕಷನ್ ನಡೀತಾ ಇದೆ, ನೀನು ಇದನ್ನ ತೋರ್ಸೋದಕ್ಕೆ ನನ್ನನ್ನು ಇಲ್ಲಿ ಕರ್ಕೊಂಡ್ ಬಂದಿದ್ಯಾ? ಒಂದ್ ಕೆಲಸ ಮಾಡು, ನೀನು ಇವಳನ್ನೇ ಮದುವೆ ಮಾಡ್ಕೊಂಡು 6 ವರ್ಷದಲ್ಲಿ ಪುರ್ಸತ್ತಿಲ್ದೆ ಒಂದು ಅರ್ಧ ಡಜನ್ ಮಕ್ಕಳನ್ನ ಮಾಡು, ಅವರನ್ನು ನಾನೇ ಸಾಕ್ತೀನಿ. ಹಿಡ್ಕ. ಫಾದ್ರು, ಇದೇ ಹುಡುಗಿನ ತೇಜನು ಲವ್ ಮಾಡ್ತಿದ್ದಾನೆ. ಮಗನಾಗ್ ಹುಟ್ಟಿ ಒಂದು ಒಳ್ಳೆ ಕೆಲಸ ಮಾಡಿದೀಯ. ಜೋಯ್ಸ್ರನ್ ಬರಕ್ ಹೇಳು. ಜಾತಕ ಅಂತೂ ತುಂಬಾ ಅದ್ಭುತವಾಗಿದೆ. ಈ ರೀತಿ ಜಾತಕ ಸಿಗೋದು ಲಕ್ಷಕ್ಕೊಂದೇ. ಒಂದೇ ಒಂದ್ ಮಾತು ಅವ್ರನ್ನ ಕೇಳ್ಬಿಡ್ತೀನಿ, 1-2 ಸಲ ಟೈಮ್ ಕೊಡಿ. ಧಾರಾಳವಾಗಿ, ಆದ್ರೆ ಸಂಬಂಧ ಬಿಡಬೇಡಿ. ನಿನ್ನ ಅದೃಷ್ಟ ನೋಡೋ ಹೇಗಿದೆ. ಒಬ್ಳೆ ಮಗಳಂತೆ, ಸಿಕ್ಕಾಪಟ್ಟೆ ಶ್ರೀಮಂತರು, ಹೊಡೆದೇ ಜಾಕ್ಪಾಟು. ಇವತ್ತಿಗೆ ಸರಿಯಾಗಿ 1 ವರ್ಷ ಆಯ್ತು. ನಮ್ ಸುಬ್ಬುಗೆ ಒಳ್ಳೆ ಸಂಬಂಧ ಬಂದಿದೆ. ಹುಡುಗಿ ಬಹಳ ಚೆನ್ನಾಗಿದ್ದಾಳೆ, ಜಾತಕನೂ ತುಂಬಾ ಚೆನ್ನಾಗಿದೆ. ನೀವ್ ಒಂದ್ಸಲ ನೋಡೊಪ್ಪಿದ್ರೆ ಮಾತು ಮುಗಿಸ್ಬಿಡ್ಬೋದು. ತೇಜ, ಅದೇನಂತ ನೋಡು. ತೆಗಿಯೋ ಕೈನ. ನಿನ್ನೊಪ್ಪಿಗೆ ತಗೊಂಡು ನಮ್ಮ ಅಣ್ಣನ ಮಗನ ಮದುವೆ ಮಾಡ್ಬೇಕಾ? ಎಲ್ಲದಕ್ಕೂ ತಲೆ ಹಾಕ್ತಾನೆ, ತಲೆ ಹರಟೆ. ಸ್ಟಾಪ್ 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 ಸ್ಟಾಪ್. ರೈಟ್ ರೈಟ್. ಹಲೋ, ಪಕ್ಕದಲ್ಲಿ ಒಂದು ಬ್ಯೂಟಿ ಕೂತಿದೆ, ನೋಡಲ್ವಾ? ನೀನ್ ನೋಡ್ತಾ ಇದೆಯಲ್ಲ, ನಾನೇ ನೋಡ್ಲಿ. ಗುಡ್ ಜೋಕ್. ವಾವ್, ನೀವು ಸೈಲೆಂಟ್ ಆಗಿದ್ರು ಸ್ಟೈಲ್ ಆಗಿ ಕಾಣ್ತೀರಾ, ಮಾತಾಡ್ತಿದ್ರು ಸ್ಟೈಲ್ ಆಗಿ ಕಾಣ್ತೀರಾ. ಸಿಂಪ್ಲಿ ಸೂಪರ್. ಸ್ವಪ್ನ, ಯು ಆರ್ ಅ ವೆರಿ ಲಕ್ಕಿ ಗರ್ಲ್. ನಿನಗೆ ಎಂತೋ ಒಳ್ಳೆ ಬಾಯ್ ಫ್ರೆಂಡ್ ಸಿಕ್ಕಿದಾನೆ. ಹಲೋ, ನಾನು ಒಬ್ಳೆ ಮಾತಾಡ್ತಾ ಇದ್ದೀನಿ, ನೀನೇನೋ ಮಾತಾಡಲ್ವಾ? ನೀನ್ ಮಾತಾಡ್ತಾ ಇದೆಯಲ್ಲ. ಸರಿ ಹೋಗ್ಲಿ, ತಿನ್ನಕ್ಕೆ ಏನಾದ್ರೂ ಕೊಡ್ಸಪ್ಪ. ಹಲೋ ಹೀರೋ, ಬಾ ಇಲ್ಲೇ. ಬರಲ್ವಾ? ಇವ್ನ ಕಟ್ಕೊಳೋದು ಹೇಗ್ ಬಾಳ್ಬೇಕು. 2 ಆರ್ಡರ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಒಂದ್ರಲ್ಲೇ ಇಬ್ರು ಶೇರ್ ಮಾಡ್ಕೊಂಡ್ರೆ ಮಜಾ ಇರುತ್ತಲ್ವಾ? ತಗೋ, ಒಂದ್ ಬೈಟ್ ತಗೋ. ನಾನ್ ಚೆನ್ನಾಗಿದ್ದೀನಿ. ಎಷ್ಟ್ ದಿನ ಆಯ್ತು ನೀನು ನೋಡಿ? ಏನ್ ಎಂಗೇಜ್ಮೆಂಟ್ ಆಗೋಯ್ತಾ? ಇವರೆಲ್ಲ ನನ್ ಫ್ರೆಂಡ್ಸ್, ಇವನು ನನ್ ಬಾಯ್ ಫ್ರೆಂಡ್ ತೇಜ ಅಂತ. ಹೌದಾ? ಕಂಗ್ರೆಸ್ ಕಡೆ. ಐಟು ವ್ಯತ್ಯಾಸ ಇದೆ. ಪರವಾಗಿಲ್ಲ ಬಿಡೆ, ಅವಶ್ಯಕತೆ ಇದ್ದಾಗ ಅವರೇ ಅಡ್ಜಸ್ಟ್ ಮಾಡ್ಕೋತಾರೆ. ಹೇ ಸ್ವಪ್ನ, ಎಷ್ಟು ಚೆನ್ನಾಗಿದ್ದಾರೆ. ಒಂದ್ ವೇಳೆ ನಿನಗೆ ಬೇಡ ಅಂತ ಅನ್ಸಿದ್ರೆ ನನ್ಗೆ ಬಿಟ್ಕೊಟ್ಬಿಡೆ. ಸ್ವಲ್ಪ ಸುಮ್ಮನೆ ಇದ್ಯಾ? ಅವನನ್ನ ಪಡಿಯಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ? ಅವನು ಅಂದ್ರೆ ನಂಗೆ ತುಂಬಾ ಇಷ್ಟ. ಅವೆಲ್ಲ ಆಗೋದಿಲ್ಲ. ಯಾಕೆ? ಇದು ನನ್ ಜೀವನ. ನೀನ್ ಕನ್ಸ್ಕೊಳ್ತಾರೋ ಲೋಕನೇ ಬೇರೆ.
ನನ್ನ ಲೋಕದಲ್ಲಿ ಸಿಕ್ಕಾಕೊಂಡು ನೀನ್ ಯಾಕೆ ನಳ್ತೀಯ? ಕಣ್ಮುಚ್ಚಿದ್ರು ಕಣ್ ತೆಗೆದ್ರು ನನಗೆ ಕಾಣೋದಲ್ಲ ನನ್ನ ದೇವ್ರೆ. ಆ ದೇವ್ರಿರೋ ಗುಡಿ ಕಾಂಪೌಂಡ್ ಆಗಿದ್ದೀನಿ ನಾನು. ಮಳೆ ಬರಲಿ ಬಿಸಿಲಿರ್ಲಿ, ಕಲ್ಲು ಮಣ್ಣೇನೇ ಬಂದರೂ ಕಾಂಪೌಂಡ್ ತಡೆಯುತ್ತೆ. ದೇವ್ರನ್ನ ಸೋಕೋದಕ್ಕೆ ಬಿಡೋದಿಲ್ಲ. ಅಂತ ಕಾಂಪೌಂಡ್ನ ಕಿತ್ಕೊಂಡೋಗೋ ಆಸೆ ನಿನಗೆ ಬೇಡ. ನಾನೇನು ಅವ್ರ ಮಗ ಅಲ್ಲ, ಬಂಧು ಅಲ್ಲ, ಬಡ್ಗ ಅಲ್ಲ. ಆದ್ರೆ ನನಗೂ ಅವ್ರಿಗಿರೋ ಸಂಬಂಧ ಭಕ್ತ ಭಗವಂತನ ಮಧ್ಯೆ ಇರೋ ಸಂಬಂಧ. ಹಾಗಾದ್ರೆ ನಿನ್ ಜೀವನ? ನನ್ನ ಜೀವನ ಆ ಮರ ಇದ್ದ ಹಾಗೆ. ಯಾವುದೇ ಗಿಡಕ್ಕೆ ಒಂದು ಹನಿ ನೀರು ಬಿದ್ರೂ ಚಿಗುರ್ಕೊಳ್ಳುತ್ತೆ. ಆದ್ರೆ ಮರ ನೋಡು, ನೀರ್ ಮಧ್ಯೆ ಇದ್ರೂ ಒಂದ್ ಚಿಗುರಲ್ಲೇ ಕಾಣಿಸೋದಿಲ್ಲ. ನಾನು ಹಾಗೆ. ನಾನು ಯಾವತ್ತೊಂದಿನ ಸಾಯೋದ್ ಖಂಡಿತ. ಆದರೆ ಸಾವು ನನ್ನ ದೇವರಿಗೋಸ್ಕರ ಆಗಿರ್ಬೇಕು. ಅದೊಂದೇ ನನ್ನ ಆಸೆ. ಅಣ್ಣ ನಮಸ್ಕಾರ ಅಣ್ಣ. ಮಗಳನ್ನ ಕಾಲೇಜಿಗೆ ಸೇರಿಸ್ಬೇಕಾಗಿತ್ತು. ಎಲ್ಲಾರ ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಬಂದ್ಬಿಡ್ತಾನೆ ಅಪ್ಶಕ್ನ. ರೆಡಿ? ನಮಸ್ಕಾರ ದೇವ್ರು. ಬೇಗ ರೆಡಿ ಮಾಡ್ರು, ಗೌಡ್ರು ಬಂದ್ರು. ನಮಸ್ಕಾರ. ಬನ್ನಿ ಗೌಡ್ರೆ, ಬನ್ನಿ ಬನ್ನಿ ಗೌಡ್ರೆ, ಕೂತ್ಕೊಳ್ಳಿ. ಅಡಿಗೆ ರೆಡಿ ಆಯ್ತಾ ಪಟ್ರೆ? ಏ. ಅಡಿಗೆ ಅಡಿಗೆ ಹ್ಮ್. ಅರ್ಥ ಆಯ್ತು. ಗೌಡ್ರೆ, ನಿಮ್ಮ ಸಂಬಂಧ ಮಾಡ್ತಿರೋದು ನನಗೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಿದೆ. ಸಂಬಂಧಗಳನ್ನ ದೇವರೇ ಬೆಸ್ತಿರ್ತಾನೆ, ನಾವೆಲ್ಲ ನೆಪ ಮಾತ್ರಕ್ಕೆ. ಎಲ್ಲಿ ಇವನ್ ಕಾಣಿಸ್ತಾ ಇಲ್ಲ? ತೇಜ, ಅಯ್ಯೋ ಬಿಡಿ ಬಾಬಾ, ಅವನೆಲ್ಲೋ ಇರ್ತಾನೆ. ಅವನ್ ಯಾಕೆ ಕರೀತೀರಿ? ಇದೇ ನಮ್ಮನೇನಾ? ಅಲ್ಲಿ ಯಾಕೆ ನಿಂತಿದ್ಯಾ? ಬಾಯಲ್ಲಿ. ಅಪ್ಪಾಜಿ, ನನ್ ಹಾ, ಮಗುನ್ ಕರ್ಸಿ. ನೀನ್ ಮದುವೆ ಆಗೋ ಹುಡುಗನಿಗೆ ತಗೊಂಡೋಗ್ ಕೊಡು. ಸ್ವಪ್ನ, ಏನಮ್ಮ ನೀನ್ ಮಾಡ್ತಿರೋದು? ಹುಡುಗ ಅಲ್ಲಿದ್ದಾನೆ, ಇವನ್ಗೆ ಯಾಕೆ ಕೊಡ್ತಿದೀಯಾ? ನಿಮ್ ಮಗಳು ಇಷ್ಟಪಟ್ಟಿರೋದು ನಮ್ ತೇಜ್ನ. ಅವ್ನ್ ಮನಸ್ ತುಂಬಾ ನೀವೊಬ್ರೇ ಇರೋದು, ಬೇರೆ ಯಾರು ಇಲ್ಲ. ಅವ್ನ್ ನಿಮ್ಗೋಸ್ಕರ ಬದುಕಿರ್ತಾನಂತೆ, ನಿಮ್ಗೋಸ್ಕರ ಸಾಯ್ತಾನಂತೆ. ಈಗ ನಾನು ಅವನನ್ನ ಲವ್ ಮಾಡ್ತಿದ್ದೀನಿ. ನಾನೇನ್ ಮಾಡ್ಬೇಕು? ಬದುಕಿರ್ಬೇಕಾ ಸಾಯ್ಬೇಕಾ? ಅವ್ನ್ ನಿಮ್ಮೇಲಿಟ್ಟಿರೋ ನಂಬಿಕೆ ಭಕ್ತಿನ ನೀವು ನಿಜವಾಗ್ಲೂ ಗೌರವಿಸೋದಾದ್ರೆ ಅವ್ನ್ ಬಾಳಿಗೆ ಒಂದ್ ಬೆಳಕನ್ ಕೊಡಿ. ನಾನಂತೂ ಬೇರೆ ಯಾರನ್ನೂ ಮದ್ವೆ ಆಗಲ್ಲ, ತೇಜನೇ ಆಗೋದು. ಅದಾಗ್ಲಿಲ್ಲ ಅಂದ್ರೆ ನಾನ್ ಖಂಡಿತ ಬದುಕಿರಲ್ಲ. ನನ್ ಸಾವಗ್ ನೀವೇ ಕಾರಣ ಆಗ್ತೀರಾ. ಮದುವೆ ವಿಚಾರದಲ್ಲಿ ಹೆಣ್ಣು ಏನ್ ತೀರ್ಮಾನ ತಗೋತಾಳೋ ಅದೇ ಅಂತಿಮ. ನಿಮ್ಮ ಮಾತಿಗೆ ಎದುರು ಮಾತಾಡೋಷ್ಟು ಧೈರ್ಯ ನನಗಿಲ್ಲ ಗೌಡ್ರೆ. ಆದ್ರೂ ಒಂದು ಹೆಣ್ಣಿನ ತಂದೆಯಾಗಿ ನನಗೂ ಕೆಲವು ಜವಾಬ್ದಾರಿಗಳಿರುತ್ತೆ. ಅದನ್ನ ನಾನು ಮಾಡ್ಲೇಬೇಕಾಗತ್ತೆ. ನಾನ್ ಬಯಸಿದ್ದು ನಿಮ್ಮ ಸಂಬಂಧನ. ನನ್ನ ಮಗಳು ನಿಮ್ಮ ಮನೆ ಸೊಸೆಯಾಗಿ ಬರ್ತಾಳೆ ಅಂತಲೇ ನನ್ನ ಕುಲ ಬಾಂಧವರನ್ನೆಲ್ಲ ಕರೆಸಿದ್ದೀನಿ. ಯಾರೋ ಒಬ್ಬ ನಿಮ್ಮ ಮನೇಲಿ ಕೆಲಸ ಮಾಡು. ತಂದೆ ಯಾರೋ ತಾಯಿ ಯಾರೋ, ಅವನು ಯಾವ ಜಾತಿನೋ ಯಾವ ಕುಲನೋ, ನನ್ನ ಮಗಳು ಕೋಟಿಗಳಿಗೆ ಬಾಳ್ತಾಳೆ. ಆತ ಕೂಲಿ ಮಾಡ್ಕೊಂಡು. ಇವತ್ತು ನೀವ್ ಎದ್ದುಗಳಿಗೆ ಚೆನ್ನಾಗಿದೆ ಅಂತ ಕಾಣುತ್ತೆ. ಅವನ ತಂದೆ ತಾಯಿ ಇಲ್ದಿರೋ ಅನಾಥನಲ್ಲ. ಅವನಿಗೆ ನಾನೇ ತಂದೆ, ಇವಳೇ ತಾಯಿ. ಅವನು ನನ್ನ ಕುಲ, ನನ್ನ ಮಗ, ನನ್ನ ಪರಂಪರೆ, ಈ ನಮ್ಮ ವೀರ ಪರಂಪರೆಯ ವಾರಸ್ದಾರ ಅವನು.
ನನ್ನ ಸಮಸ್ತ ಆಸ್ತಿಗೆ ಅವನೇ ಯಜಮಾನ. ಇವತ್ತೇ ಲಾಯರ್ನ ಕರೆಸಿ ಬರ್ಸ್ತೀನಿ. ನಿಮ್ ಮಗಳನ್ನ ಕೊಡ್ತೀರಾ? ಅಯ್ಯೋ ಏನೋ ಸಲಿಗೆ ಸಲಿಗೆ ಅನ್ಕೊಂಡಿದ್ದೆ. ಮಾತ್ಗೂ ತೇಜ ಅಂದಾಗ ಪ್ರೀತಿ ಅನ್ಕೊಂಡಿದ್ದೆ. ಆದ್ರೆ ಇಷ್ಟು ಪ್ರೀತಿ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ನಾನ್ ಹೆತ್ ಮಗಳೇ ನನ್ನಿಂದ ಬಿಟ್ಟೊಟ್ಟೋದ್ಲು. ಅವಳ ಬಾಯಿಂದಾನೆ ಅಮ್ಮ ಅಂತ ಕರೆಸ್ಕೊಳಕ್ಕಾಗ್ಲಿಲ್ಲ. ಇನ್ ಯಾವಳ ಹೆತ್ ಇವನ್ಗೆ ನಾನ್ ಯಾಕೆ ಅಮ್ಮ ಆಗ್ಲಿ? ಅವ್ರು ಬೇಕಾದ್ರೆ ಅಪ್ಪ ಆಗ್ಲಿ. ಯಾಕಂದ್ರೆ ಊರ್ಗೆಲ್ಲ ದೇವ್ರಲ್ವಾ ಅವರು. ನಮ್ ಕುಲ, ನಮ್ ವಂಶ, ನಮ್ ಪರಂಪರೆ, ನಮ್ ವಾರಸ್ದಾರ. ಅಯ್ಯೋ 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 ಅಯ್ಯೋ, ಈ ಮಾತ್ ಕೇಳ್ತಾ ಇದ್ರೆ ನನ್ನ ಹೊಟ್ಟೆಲಿ ಉಳಿ ಕಿಡ್ಸಂಗ್ ಆಯ್ತಾ ಇದೆ. ಆಸ್ತಿ ಪಾಸ್ತಿ ಎಲ್ಲ ಅವನ ಹೆಸರಿಗೆ ಬರೆದ್ಬಿಟ್ಟಾರಂತೆ. ಹೆಂಡತಿಗೇನು ಬೇಡ, ತನಿಗೇನು ಬೇಡ, ನಾನ್ ನಂಬ್ಕೊಂಡವ್ರಿಗೇನು ಬೇಡ. ಯಾರಪ್ಪನ್ ಮನೆ ಆಸ್ತಿ ಯಾರು ಅನುಭವಿಸೋದು? ಆಹಾ, ನಿಂತಿರೋದ್ ನೋಡು ನಸ್ಗುನ್ನಿ ತರ. ಅಷ್ಟಿಲ್ದೆ ದೊಡ್ಡವ್ರು ಹೇಳ್ತಾರ ಮೆತ್ಕಿರೋರ್ನೆಲ್ಲ ನಂಬಾರ್ದು ಅಂತ. ಯಾಕಕ್ಕ ಮಾತಾಡ್ ಬೇರೆಯವ್ರ ಮನಸ್ಸು ನೋಯಿಸ್ತೀಯಾ? ಇವನ್ ತಾಯಿ ಸತ್ ದಿವ್ಸಾನೆ ನಾ ಬೇರೆಲ್ಲಾರು ಹೋಗಿ ಜೀವನ ಮಾಡ್ಬೇಕಿತ್ತು. ನಾನಿದೀನಿ, ನೀನೆಲ್ಲೂ ಹೋಗ್ಬೇಡ ಅಂತ ಭಾವ ಕರ್ದಿದ್ದಕ್ಕೆ ಬಂದಿದ್ದು. ಎಷ್ಟೇ ಆಗ್ಲಿ ನಾನ್ ಹೊರಗಿನಿಂದ ಬಂದು ಅಂತಾನೆ ನಾನ್ ಹೊರಟೋಗ್ತೀನಿ. ನೀನೆಲ್ಲಿ ಹೋಗ್ ಸಾಯ್ತೀಯ ತಪ್ಲಿ ನನ್ ಮಗ್ನೆ? ಇವತ್ ಒಂದ್ ತೀರ್ಮಾನ ಆಗ್ಬಿಡ್ಬೇಕು. ಇಲ್ಲ ಅವನ್ ಇರ್ಬೇಕು, ಇಲ್ಲ ನಾವಿರ್ಬೇಕು. ಅವನಿರ್ತಾನೆ. ಈ ಮನೇಲಿ ತೇಜ ಇರ್ತಾನೆ. ಅಂದ್ರೆ ಏನ್ರಿ ನೀವ್ ಹೇಳ್ತಾ ಇರೋದು? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ನಾನ್ ಮನೆ ಬಿಟ್ಟು ಹೋಗ್ಬೇಕಾ? ಕಟ್ಕೊಂಡ್ ಹೆಂಡತಿಲಿ ಇರ್ಬೇಕಾದ್ರೆ ಅವನ್ ಯಾವನ ಹೆಚ್ಚಾಗ್ಬಿಟ್ಟ ನಿಮ್ಗೆ? ನಿಂತ್ಕೊಳ್ರಿ, ನನ್ ಪ್ರಶ್ನೆಗೆ ಉತ್ತರ ಕೊಡ್ರಿ. ನಾನ್ ನಿಮ್ ಹೆಂಡತಿ ಅಲ್ವೇನ್ರಿ? ನಾನ್ ನಿಮಗ್ ಸೇವೆ ಮಾಡಿಲ್ವಾ? ಈ ವಂಶಕ್ ನನ್ ಕರ್ಮದಿಂದ ಮಗುನ ಎತ್ಕೊಟ್ಟಿದ್ದೀನಲ್ರಿ. ನನ್ ಮೇಲ್ ಪ್ರೀತಿ ಇಲ್ವಾ? ಮಾತಾಡ್ರಿ, ಮುಖ ನೋಡ್ ಮಾತಾಡ್ರಿ. ಅವನೇನ್ ಮಾಡ್ದ ಅಂತ ನಿನಗ ಅವನ ಮೇಲೆ ಇಷ್ಟೊಂದು ಕೋಪ? ಅವನೇನು ಮಾಡ್ಲಿಲ್ಲ ರೀ. ಮಾಡ್ತಿರೋದೆಲ್ಲ ನೀವೇ. ಮಾತ್ಗೂ ತೇಜ ಅಂತ ನನ್ನ ಹೊಟ್ಟೆ ಉರಿಸ್ತಾ ಇದ್ದೀರಾ. ಎಲ್ಲಾರು ಹೋಗ್ಬೇಕಾದ್ರೆ ಅವನ್ನೇ ಕರ್ಕೊಂಡು ಹೋಗ್ತೀರಾ. ಮನೇಲಿ ಪ್ರತಿಯೊಂದಕ್ಕೂ ಅವನ್ನೇ ಕೇಳೋಗ್ತೀರಾ. ಎಲ್ಲದಕ್ಕೂ ಅವನೇ. ಹಾಗಾದ್ರೆ ನಾನ್ ಯಾಕಿರ್ಬೇಕು? ನಿಮ್ ಹೆಂಡತಿಯಾಗಿ ನನಗ್ ಬೆಲೆ ಇಲ್ವಾ? ಅವನ್ ಹೇಗೆ ತಂದೆ ತಾಯಿ ಇಲ್ದೆ ಇಲ್ಲಿ ಬಂದು ಸೇರ್ಕೊಂಡಿದ್ದಾನೋ, ನಾನು ತಂದೆ ತಾಯಿ ಬಂದು ಬಳಗನೆಲ್ಲ ಬಿಟ್ಟು ಬಂದು ನಿಮ್ ಕೈ ಹಿಡಿದು ಬದುಕ್ತಾ ಇದೀನಲ್ರಿ. ನೀವು ಅವನಿಗೆ ಕೊಟ್ಟ ಸ್ಥಾನ ನನಗ್ ಕೊಡ್ತಾ ಇಲ್ಲ. ಅವನಿಗೆ ಕೊಟ್ಟ ಪ್ರೀತಿ ನನ್ ಮೇಲಿಲ್ಲ. ಈ ಮನೆಗ್ ನಾನ್ ಯಾರು? ಹೇಳ್ರಿ ನನ್ ಯಾರು? ನೋಡು, ಮಚ್ಚೇಟ್ಗಳಿಗೆ ಎಷ್ಟು ಒಲಗೆಗಳಿದೆ ಅಂತ, ಎಷ್ಟು ಗುಂಡಿರೇಟ್ಗಳಿದೆ ಅಂತ ನೀನೇ ನೋಡು. ಇದೆಲ್ಲ ನಿನ್ನ ಗಂಡನ ಮಹಿಮೇಲೆ ಇರಬೇಕಾಗಿತ್ತು. ಆದ್ರೆ ಒಂದು ಸೊಳ್ಳೆ ಕಚ್ಚಿದ ಕಲೆನೂ ಕೂಡ ನನ್ನ ಮೇಲಿಲ್ಲ. 18 ವರ್ಷಗಳಿಂದ ನನ್ನ ಪ್ರಾಣಕ್ಕೆ ಕಾವಲಾಗಿದ್ದಾನೆ. ಅವನಿರೋದ್ರಿಂದಾನೇ ನಿನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ಇಲ್ದಿದ್ರೆ ಯಾವತ್ತೋ ಒಂದು ಹೆಣ್ಣಿಗೆ ಜೀವಕ್ಕಿಂತ ಮಾಂಗಲ್ಯ ಮುಖ್ಯ, ಸಂಬಂಧಗಳಿಗಿಂತ ಕುಂಕುಮ ಮುಖ್ಯ. ಬೆವರಲ್ಲಿ ಕುಂಕುಮ ಕರಗೋದ್ರು ತನ್ನ ಗಂಡನ ಜೀವಕ್ಕೆ ಎಲ್ಲ ಅಪಾಯ ಆಗುತ್ತೇನೋ ಅಂತ ನರಳ್ತಾಳೆ. ಸದಾ ದೇವರಲ್ಲಿ ತನ್ನ ಗಂಡ ಚೆನ್ನಾಗಿರ್ಬೇಕು ಅಂತ ಬೇಡ್ಕೋತಾಳೆ. ನೀನು ಯಾವತ್ತಾದ್ರೂ ಬೇಡ್ಕೊಂಡಿದ್ರೆ ನಿನ್ನ ಪಾಲಿಗೆ ಇವನೇ ದೇವರು. ನಿನ್ನ ಕುತ್ತಿಗೆಯಲ್ಲಿ ಮಾಂಗಲ್ಯ ಇವತ್ತಂಕ ಉಳ್ಕೊಂಡಿದೆ ಅಂದ್ರೆ ಇವನಿಂದ. ಇವನ್ನ ಮನೆಯಿಂದ ಓಡಿಸ್ಬೇಕಾ? 18 ವರ್ಷಗಳ ಹಿಂದೆ ಇವರಪ್ಪ ನನ್ನ ಜೀವನ ಕಾಪಾಡ್ದ. ಅವತ್ತಿಂದ ಇವನು ಇಂಥವನ್ನ ಮಗ ಅಲ್ಲ ಅಂತ್ಯ. ನೀನ್ ಹೆತ್ತ ಮಗ ಇದ್ದಿದ್ರು ಇಷ್ಟು ತ್ಯಾಗ ಮಾಡ್ತಿರ್ಲಿಲ್ಲ. ನಾನ್ ದಿನ ದೇವ್ರ ಪೂಜೆ ಮಾಡಬೇಕಾದ್ರೆ
ನಮ್ಮ ಪರಂಪರೆ ನನ್ನ ಜೊತೆಲೇ ಮುಗಿದೋಗುತ್ತಲ್ಲ ಅಂತ ಕೊರಗ್ತಾ ಇದ್ದೆ. ತೇಜ ನಮ್ಮನೆ ಕಾಲಿಡ್ತಿದ್ದ ಅದು ನನ್ನಿಂದ ದೂರ ಆಗೋಯ್ತು. ನಮ್ಮ ಆಸ್ತಿನೇ ಅಲ್ಲ, ನಾವು 10 ಜನ್ಮ ಎತ್ತಿದ್ರು ಅವನ ಋಣನ ತೀರ್ಸೋಕ್ಕಾಗಲ್ಲ. ಯಾವುದೇ ಶಕ್ತಿಯಿಂದನೂ ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ. ಹಾಗೇನಾದ್ರೂ ಒಂದ್ ವೇಳೆ ಆದ್ರೆ ಅವತ್ತೇ ಈ ವರದೇಗೌಡನ ಸಾವು. ಅಪ್ಪಾಜಿ, ನಾನು ಇಲ್ಲಿಗೆ ಬಂದಾಗಿಂದನೂ ನಿಮ್ಮೆಲ್ಲರಿಗೂ ತುಂಬಾ ತೊಂದರೆ ಆಗ್ತಾ ಇದೆ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಏನೇನು ಅಪೇಕ್ಷಿಸ್ಕೊಂಡಿಲ್ಲ ಬಂದಿಲ್ಲ ಅಮ್ಮ. ನನಗೆ ಮದುವೆ ಆಗ್ಲಿ ಆಸ್ತಿ ಆಗ್ಲಿ ಆಗ್ಬೇಕು ಹೇಳಿ, ಅದನ್ನ ಇಟ್ಕೊಂಡು ನಾನೇನ್ ಮಾಡ್ಲಮ್ಮ. ಅಪ್ಪಾಜಿಗಿಂತ ದೊಡ್ಡ ಆಸ್ತಿ ನನಗೆ ಈ ಪ್ರಪಂಚದಲ್ಲಿ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. 18 ವರ್ಷದಿಂದ ನಿಮ್ ಕೈ ತಿನ್ಕೊಂಡು ಬೆಳ್ಕೊಂಡ್ ಬಂದಿದ್ದೀನಮ್ಮ. ನಿಮಗೆ ನೋವು ಯಾಕೆ ಕೊಡ್ಲಿ ಹೇಳಿ? ನನ್ನಿಂದ ನಿಮ್ ಕಣ್ಣಲ್ಲಿ ನೀರು ಬರೋದು ಬೇಡ. ನಾನು ನಿಮ್ಮ ಮಗನಲ್ದೇ ಇರ್ಬೋದು, ನನಗೆ ನೀವು ತಾಯಿನೇ.